ಯಾಕೆ ಅಪ್ಪಯ್ಯ ಯಾಕ ಒಬ್ಬರೇ ಕೂತ್ಕೊಂಡ್ಬಿಟ್ಟಿದಾರಲ್ಲ? ಅಪ್ಪಯ್ಯ, ಯಾಕಪ್ಪ? ಏನಾಯ್ತಪ್ಪಯ್ಯ? ಯಾಕ ಒಬ್ಬರೇ ಕುಂತಿದ್ದೀರಲ್ಲ? ಏನು ಏನೋ ಯೋಚನೆ ಮಾಡ್ತಿದ್ದೀರಲ್ಲ? ಯಾಕೆ ಯಾವತ್ತೂ ಇಲ್ದಿರೋರು ಅಪ್ಪಯ್ಯ ಯೋಚನೆ ಮಾಡ್ತಿದ್ದಾರಲ್ಲ? ಏನಾಯ್ತಪ್ಪಯ್ಯ? ಏನಾಯ್ತು ಹೇಳಪ್ಪ, ಬಾಯ್ ಬಿಡಪ್ಪ. ನೀನು ಹಿಂಗೆಲ್ಲ ಕೂತ್ಕೊಬೇಡ, ನನಗೆ ಬೇಜಾರಾಗೋಗ್ಬಿಡುತ್ತೆ. ಯಾತು ಇಲ್ಲ ಕಣ ಬಾರ್ ಮಗ. ಅದೇ ಕಣಪ್ಪ, ನಿಮ್ಮ ಅಕ್ಕ ಯಾಕೆ ಬಂದಿದಾರಲ್ಲ ಈಗ ಮನೆಗೆ. ಏನಕ್ಕೆ ಬಂದಿದಾರಂತ ಗೊತ್ತಾಗ್ಲಿಲ್ಲ. ನಾನು ನೆನೆ ಯಾಕೆ ಸೊಪ್ಪು ಮಕ್ಕ ಮಾಡ್ಕೊಂಡಿದ್ಲು, ಒಂದು ಸ್ವಲ್ಪ ಬೇಜಾರಲ್ಲಿ ಇದ್ದು. ಬೇಜಾರಲ್ಲಿ ಇದ್ಲಲ್ಲ, ನಾನು ಏನೋ ಎತ್ತ ಅಂದ್ಕೊಂಡು ಏನು ಮಾತಾಡಿಸ್ಲಿಲ್ಲ. ಬೇಜಾರು ನಾನೇನಾರ ಕೇಳಿದ್ರೆ ತಿರ್ಗಾ ಏನಾರು ಬೇಜಾರು ಮಾಡ್ಕೊಳಲ್ಲ ಅಂತ. ಏನಾಯ್ತಂತ ಗೊತ್ತಾಗ್ತಿಲ್ಲ ಕಣ್ಮಗ. ಅದು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಪಾಪ. ಇವನೇ ನಿನಗೆ ಏನಾರು ಗೊತ್ತೈತೇನಪ್ಪ ಯಾಕೆ ನಿಮ್ಮ ಅಕ್ಕ ಬೇಜಾರಲ್ಲಿ ಬಂದಿದ್ದಾರೆ? ಏನಾರ ನಿಮ್ಮ ಬಾವನ ಜೊತೆ ಏನಾರ ಜಗಳ ಈಗಲ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಏನಾರು ಬಂದಿದ್ದಾರೋ, ಇಲ್ಲ ಮಾಮೂಲಿ ಆರಾಮಾಗಿನೇ ಬೇಜಾರು ಕಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೋ ಒಂದು ಗೊತ್ತಿಲ್ಲ ನನಗೆ. ಒಂದು ಮಾತು ಕೇಳ್ತೀಯನಪ್ಪ, ನನಗೆ ಕೇಳೋದಕ್ಕೆ ಸರಿ ಆಗಲ್ಲ ನಾನು ಕೇಳಿದ್ರೆ. ಅಲ್ಲ ಕಣೋ, ನಿಮ್ಮ ಬಾವ ನಿಮ್ಮ ಅಕ್ಕಂಗೆ ಏನಾರು ಬೇಜಾರು ಏನಾರು ಮಾಡಿಸ್ತಿದಾರಂತ. ನನಗೆ ಅಳಿ ಅಂದ್ರು ಇತ್ತೀಚೆಗೆ ಬೋಲು ಬೇಜಾರು ಮಾಡಿಸ್ತಿದಾರಪ್ಪ ನನ್ನ ಮಗಳಿಗೆ. ಯಾಕೆ ನಾನು ಒಂದ್ಸಲಿ ಹೇಳ್ಬಿಟ್ಟು ಒಳ್ಳೆ ಬುದ್ಧಿ ಒಳ್ಳೆ ಮಾತಲ್ಲಿ ಬಂದೆ ಎಲ್ಲದೂ. ಆದರೆ ಯಾಕೆ ಇವ್ರು ಮಾತೇ ಕೇಳಂಗಿಲ್ವಲ್ಲ? ಯಾಕೆ ಇಷ್ಟೊಂದು ದುರಾಂಕಾರ ಮಾಡ್ತಿದಾರಲ್ಲ ನಿಮ್ಮ ಬಾವ ಅಂತ. ನನಗೆ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಂಡ್ರೆ, ನನ್ನ ಮಗಳು ಬೇಜಾರು ಮಾಡ್ಕೊಂಡ್ರೆ ನನಗೆ ತಡಿಯೋಕ್ಕಾಗಲ್ಲ ಕಣ್ಮಗ. ನನಗೆ ಊಟ ಸೇರಲ್ಲ, ನಿದ್ದೆ ಬರೋಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ. ಅವಳೇ ನನ್ನ ಪ್ರಪಂಚ. ಅವಳು ನೆಮ್ಮದಿಯಾಗಿದ್ರೇನೆ ನಾನು ನೆಮ್ಮದಿಯಾಗಿರೋದು. ನಿನಗೂ ಮೊದಲು ನನಗೆ ಗೊತ್ತಲ್ಲ. ಏನಂತ ಕೇಳಪ್ಪ, ಒಟ್ಟಿನಲ್ಲಿ ಅವಳು ಮಾತ್ರ ಬೇಜಾರಲ್ಲಿ ಇರಬಾರ್ದು, ಖುಷಿಯಾಗಿರ್ಬೇಕು ನನ್ನ ಮಗಳು. ಅಲ್ಲ, ಈಗ ಏನಾದ್ರೂ ಹಿಂಗೆ ಏನಾದರೂ ಬೇಜಾರು ಮಾಡಿಸ್ ಕಳಿಸಿದ್ರೆ ಮಾತ್ರ ನಾನು ಮಾತ್ರ ಅಳಿಯಂದ್ರಿಗೆ ಮಾತ್ರ ಕ್ಷಮಿಸಲ್ಲ ನೋಡು. ನನಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಐತೆ. ಮೊದಲು ಒಳ್ಳೆ ಮಾತಲ್ಲಿ ಬಂದಿದ್ದೀನಿ, ಅಳಿಯಂದ್ರೆ ನೋಡಿ ನನ್ನ ಮಗಳಿಗೆ ಮಾತ್ರ ನೀವು ಬೇಜಾರು ಮಾಡ್ಸಂಗಿಲ್ಲ ಅಂತ. ಆದರೂ ಯಾಕೆ ಈ ರೀತಿ ಆಡ್ತಿದಾರಂತ ಇವರು? ಅಪ್ಪ ತಡಿಯಪ್ಪ, ಸುಮ್ಕಿರಪ್ಪ, ಒಂದು ಸ್ವಲ್ಪ ನೋಡೋಣ. ನಾವು ಆತರ ಪಟ್ಬಿಟ್ಟು ಏನು ಮಾತಾಡೋದು ಬೇಡ ಕಣಪ್ಪ. ಈಗ ಅಕ್ಕ ಹಿಂಗೆ ಬೇಜಾರು ಮಾಡ್ಕೊಂಡೆ ಬಂದಾರಂತ ಹೆಂಗೆ ಹೇಳ್ತೀಯಪ್ಪ ನೀನು? ಹಂಗೆ ಮಾಮೂಲಿ ಎಲ್ಲರಿಗೂ ನೋಡ್ಕೊಂಡು ಹೋಗೋಕ್ಕೂ ಬಂದಿರ್ಬೋದಲ್ಲ. ಹಂಗೂ ಇರ್ಬೋದಲ್ಲ. ಇನ್ನೇನು ಮಾಡಬೇಕು, ಮಾತಾಡ್ಸ್ಕೊಂಡು ಹೋಗೋಣ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಅಂತ ಬಂದಿರ್ಬೋದು. ಹೇಳೋಕ್ಕಾಗಲ್ಲ ಅಲ್ವೇನಪ್ಪ? ನೋಡೋಣ ತಡಿಯಪ್ಪ. ಅಂಗಲ್ ಕಡ್ಲಲ್ಲಿ ಪಾಪ, ನಾನು ಹೇಳೋದು ಅರ್ಥ ಮಾಡ್ಕೊ. ಇಲ್ಲಿ ನಾನು ಏನು ಹೇಳ್ತಿದ್ದೀನಂದ್ರೆ, ಇವಾಗ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಂಡೇ ಬಂದಿರ್ಬೋದು ಕಳ್ಳ, ಹೇಳೋಕ್ಕಾಗಲ್ಲ. ಯಾಕಂತೀಯ? ಇವಾಗ ನಿಮ್ಮ ಬಾವ ಜೊತೆಲೇ ಬರೋರು, ಹಂಗೇನಾದ್ರೂ ಖುಷಿಯಾಗಿ ಎಲ್ಲರಿಗೂ ಮಾತಾಡ್ಸ್ಕೊಂಡು ಹೋಗೋದಕ್ಕೆ, ಬೇಜಾರು ಕಳ್ಕೊಂಡು ಹೋಗೋದಕ್ಕೆ ಬರೋದಿದ್ರೆ ನಿಮ್ಮ ಅಕ್ಕನೂ ಬಾಬಾ ಇಬ್ರು ಜೊತೆಲೇ ಬರೋರು. ಈಗ ಬಂದಿರೋದು ನಿಮ್ಮ ಅಕ್ಕ ಅಲ್ಲ ಕಣ ಪಾಪ. ಇನ್ನೊಂದು, ನನ್ನ ಮಗಳು ಖುಷಿಯಾಗಿ ಹೆಂಗಿರ್ತಾಳೆ, ಬೇಜಾರಾಗಿ ಹೆಂಗಿರ್ತಾಳಂತ ನನಗೆ ಗೊತ್ತಾಗಲ್ವೇನು ಪಾಪ? ನಿಜವಾಗ್ಲೂ ಕಳ್ಳ ಪಾಪ, ದಿಟ್ಟವಾಗ್ಲೂ ನಿಮ್ಮ ಅಕ್ಕ ಬೇಜಾರಲ್ಲಿ ಇದ್ದಾರೆ ಕಣ. ಒಂದು ಮಾತು ಕರೆದು ಕೇಳೋ ನೋಡೋಣ. ನೋಡಲಿ, ನಿಮ್ಮ ಅಕ್ಕನೇ ಬರ್ತೈತೆ, ಈ ಕಡೆ ಎಲ್ಲ ಹೋಗಿದ್ರು ಅನ್ಸುತ್ತೆ. ಕರೆದು ಕೇಳು ಅದು ಏನಾಯ್ತಂತ. ಅಕ್ಕ ಅಕ್ಕ, ತಿಂಡಿ ತಿಂದೇನಕ್ಕ? ಎಲ್ಲೋಗಿದ್ದೆ? ಇಲ್ಲಿ ಈ ಕಡೆಯಿಂದ ಬರ್ತಿದ್ಯಲ್ಲ. ಎಲ್ಲೋಗಣಪ್ಪ, ಪಕ್ಕದ ಮನೆ ಪಾರ್ವತಕ್ಕ ಅವರೆಲ್ಲ ಇದ್ರಲ್ಲ, ಅವರಿಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಕರೆದ್ರು, ಯಾವಾಗ ಬಂದಮ್ಮ ಸುಶೀಲಮ್ಮ ಅಂತ. ಅದಕ್ಕೆ ಬಹಳ ದಿವಸ ಆಗಿತ್ತಲ್ಲ, ಎಲ್ಲರಿಗೂ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅಪ್ಪ, ನೀನ್ ತಿಂಡಿ ತಿಂದೇನಪ್ಪ ನೀನು? ಇಲ್ಲ ಮಗಳೇ, ನೀನು ಬರ್ದಂಗೆ ನಿನಗ್ ಬಿಟ್ಬಿಟ್ಟು ನಾನು ತಿಂಡಿ ತಿನ್ಬಿಡ್ತೀನ? ನಿನಗ್ ಬಿಟ್ಟು ತಿಂಡಿ ತಿನ್ನಕ್ಕಾಗುತ್ತೆ? ಇನ್ನೂ ತಿಂದಿಲ್ಲ ಮಗಳೇ. ಏನೋ ನಿಮ್ಮ ಅಣ್ಣ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದ. ಏನಪ್ಪಪ್ಪ, ನಿಮ್ಮ ಅಕ್ಕಂಗೆ ಯಾಕ ಕೇಳ್ತಿದ್ದಲ್ಲ, ಅಕ್ಕ ಎಲ್ಲೋದ್ರು ಅಂತ? ಏನು ವಿಚಾರ ಕೇಳಪ್ಪ, ಅದು ಯಾಕೆ ಕರಿತಿದ್ದಲ್ಲ ನಿಮ್ಮ ಅಕ್ಕಂಗೆ? ಏನ್ ಪಾಪ, ಯಾಕೆ ಏನಾಯ್ತಾ? ಯಾಕೆ ನನ್ ಕರೆದೆ? ನಂತವೇನು ವಿಚಾರ ಮಾತಾಡ್ಬೇಕಿತ್ತು? ನನಗೆ ಹೊಡಿತಿದ್ದೆ ಅಂತ ಹೇಳ್ತಿದಾರಲ್ಲ ಅಪ್ಪ. ಯಾತು ಇಲ್ಲ ಅಕ್ಕ. ಅಕ್ಕ ಬೇಜಾರು ಮಾಡ್ಕೋಬೇಡ ನೀನು. ಹಿಂಗೆ ಕೇಳ್ತಿದ್ದೇನಂತ ನಾನು ನಿನ್ನ ತಮ್ಮ. ನೀನು ಕಷ್ಟ ಆದ್ರೂ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಖುಷಿಯಾಗಿದ್ರೆ ನಾನು ನೋಡಿ ದೂರದಿಂದಾನೆ ಬೇಕಾದ್ರೆ ಖುಷಿ ಪಡ್ತೀನಿ. ಆದರೆ ನೀನು ಬೇಜಾರಲ್ಲಿದ್ದರೆ ಮಾತ್ರ ನನಗಂತೂ ನೋಡೋಕ್ಕಾಗಲ್ಲಕ್ಕ. ಹಂಗಾಗಿ ನೀನು ಬೇಜಾರು ಮಾಡ್ಕೋಬೇಡ. ನಿನಗೊಂದು ಮಾತು ಕೇಳ್ತೀನಿ ಅಕ್ಕ. ನೀನು ಬಂದಿರೋದು ಕಾರಣ ಏನಕ್ಕ? ಅಲ್ಲ, ನೀ ಈ ಮನೆಗೆ ಬರ್ಬೋದು, ನೀನು ಯಾವಾಗಲಾದ್ರೂ ಬರ್ಬೋದು, ನಿನ್ನ ಮನೆ ಇದು, ನಿನ್ನ ಇಷ್ಟ. ನೀನು ಯಾವಾಗಲಾದ್ರೂ ಬರ್ಬೋದು, ಯಾವಾಗಲಾದ್ರೂ ಹೋಗ್ಬೋದು ಅಕ್ಕ. ನಾನು ಆ ರೀತಿಯಲ್ಲಿ ಕೇಳ್ತಿಲ್ಲ ಅಕ್ಕ. ಬೇಕಾದ್ರೆ ನೀನು 1 ತಿಂಗಳಲ್ಲ 1 ವರ್ಷನೇ ಇಲ್ಲೇ ಉಳ್ಕ, ಬೇಕಾದ್ರೆ ಇಲ್ಲೇ ಇರು, ನನಗೇನೋ ಬೇಜಾರೇನಿಲ್ಲ ಅಕ್ಕ. ಆದರೆ ನಾನು ಕೇಳ್ತಿರೋದಕ್ಕೆ ನೀನು ಕೋಪ ಮಾಡ್ಕೋಬೇಡ. ಬಾವನ ಜೊತೆ ಏನಾದ್ರೂ ಕೋಪ ಗೀಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಏನಾದ್ರು ಬಂದೇನಕ್ಕ? ಅಥವಾ ಖುಷಿಯಾಗಿ ಬಂದ? ಇವೆರಡು ಬೇಕು ನನಗೆ ವಿಚಾರ ಅಷ್ಟೇ ಅಕ್ಕ. ಏನಾದರೂ ತಿರ್ಗಾ ಏನಾದರೂ ಜಗಳ ಈಗಳ ಮಾಡ್ಕೊಂಡು ಬಂದು ಕೋಪ ಮಾಡ್ಕೊಂಡು, ಅಥವಾ ಆರಾಮಾಗಿ ಬೇಜಾರು ಕಳ್ಕೊಂಡಕ್ಕೆ ಆರಾಮಾಗಿ ಇದ್ದೋಗೋದಕ್ಕೆ ಬಂದಿದ್ಯಾ ಹೇಳಕ್ಕ? ಅಷ್ಟೇ ಸಾಕಕ್ಕ, ನನಗೆ ಇನ್ನೇನು ಬೇಡ ಅಕ್ಕ. ಹಿಂಗೆ ಕೇಳ್ತಿದ್ದೇನಂತ ಮಾತ್ರ ಬೇಜಾರು ಮಾಡ್ಕೋಬೇಡ ನೀನು. ನನ್ನ ಪ್ರಕಾರ ಬಾವ ಯಾವತ್ತೂ ನಿನಗೆ ಬೇಜಾರು ಮಾಡಿಸಲ್ಲ, ಯಾವತ್ತೂ ಕೂಡ ನಿನಗೆ ನೋವು ಮಾಡಲ್ಲ ಅಕ್ಕ. ನಿನ್ನ ವಿರುದ್ಧನೂ ಕೂಡ ಅವ್ರು ಯಾವತ್ತೂ ನಡ್ಕೊಳಲ್ಲ. ಭಾಳ ಒಳ್ಳೆಯವರು, ಒಂಥರ ದೇವ್ರು ಅಂತವ್ರು. ನಿಮಗೆ ಭಾಳ ಇಷ್ಟಪಡ್ತಾರವರು, ಭಾಳ ಪ್ರೀತಿ ಮಾಡ್ತಾರೆ. ಹಾಗಾಗಿ ಬಾವನ ಮೇಲೆ ನಾವು ದೂರೋದು ತಪ್ಪು.
ಭಾವ ಏನು ಬೇಜಾರು ಮಾಡಿಸಿರಲ್ಲ. ಸಾಮಾನ್ಯಕ್ಕೆ ಅದೇ ಅಕ್ಕ, ನೀನು ಬೇಜಾರಾಗ್ತಿತ್ತು ಅನ್ಸುತ್ತೆ, ಎಲ್ಲ ತವ್ರ ಮನೆ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ ಅಲ್ವೇನಕ್ಕ? ಕರೆಕ್ಟ್ ತಾನೇ? ಆ ಲೇ ಪಾಪ ನೋಡು, ನಾನು ಇಷ್ಟೊತ್ತವರೆಗೂ ಸುಮ್ಮನೆ ತಡ್ಕೊಂಡಿದ್ದೆ. ನಿಮ್ ಭಾವನ ಬಗ್ಗೆ ಮಾತ್ರ ನೀನ್ ದೇವ್ರಂತವ್ರು ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡ. ನಿಮ್ ಭಾವ ಪೂರಾ ಬದ್ಲಾಗ್ಬಿಟ್ಟಿದ್ದಾರೆ. ಮೊದ್ಲಂಗೆ ನಿಲ್ಲ ಕಣಪ್ಪ ನಿಮ್ ಭಾವ. ಇವಾಗ ಅವರಿಗೆ ದುರಾಂಕಾರ, ಜಂಬ, ಕೊಬ್ಬು ಎಲ್ಲ ಜಾಸ್ತಿ ಬಂದ್ಬಿಟ್ಟೈತೆ. ನಾನು ಏನೋ ಬಹಳ ಒಳ್ಳೆಯವ್ರು ಅನ್ಕೊಂಡಿದ್ದೆ. ಪದೇ 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 ಎಷ್ಟಂತ ನಾನು ಸುಮ್ಕಿರ್ಲಿ. ಹೋದ್ಸಲನು ಹಂಗೆ ಮಾಡಿದ್ರು, ಆದ್ರೂ ಬುದ್ಧಿ ಕಲ್ತಾರಂತ ನಾನು ಸುಮ್ಕಾಗಿದ್ದೆ. ಇವಾಗ್ಲೂ ಕೂಡ ಪದೇ ಪದೇ ಹಿಂಗೆ ಮಾಡ್ತಿದ್ದಾರೆ. ನನಗೆ ನಿಮ್ ಭಾವನ್ ಕಂಡ್ರೇನೆ ಆಗ್ತಿಲ್ಲ. ಬಹಳ ಅವತಾರಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವರು. ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಅವರಿಗೆ ಹೆಂಗ್ ಇಷ್ಟ ಬೇಕು ಹಂಗಿರ್ತಾರೆ ಗೊತ್ತಾ ನಿಮ್ ಭಾವ. ನಿಮ್ ಭಾವನ್ ಬಗ್ಗೆ ನನ್ನ ಮುಂದೆ ಮಾತಾಡಕ್ ಬರ್ಬೇಡ ನೀನು. ಅಯ್ಯೋ ಮಗಳೇ, ಯಾಕಮ್ಮ, ಏನಾಯ್ತಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡೆ? ಮಾತಾಡ್ತಾನೆ ಅಲ್ಲ, ಅಳಿಯಂದ್ರ ಬಗ್ಗೆ ಮಾತಾಡಿದ ತಕ್ಷಣನೇ ಕೋಪ ಮಾಡ್ಕೊಂಡ್ಬಿಟ್ಟಲ್ಲಮ್ಮ, ಏನಾಯ್ತು? ಅಯ್ಯೋ ನನ್ನ ಮಗಳು ಹಿಂಗೆಲ್ಲ ಕೋಪ ಮಾಡ್ಕೊಳಲ್ವಲ್ಲ. ಅಳಿಯಂದ್ರು ಏನೋ ತಪ್ಪು ಮಾಡಿದಾರ ಹಂಗಾರೆ? ಏನಾಯ್ತು ಮಗಳೇ? ಯಾಕೆ ಏನಂದ್ರು ಅಳಿಯಂದ್ರು? ನಿನಗೆ ಬೇಜಾರು ಮಾಡಿಸಿದಾರ ಹಂಗಾರೆ? ಏನಾಯ್ತು ಮಗಳೇ? ಬಾಯ್ ಬಿಡು, ಏನಾಯ್ತಂತ. ನನಗಾದ್ರೂ ಅನುಮಾನ ನಿನ್ನೆಯಿಂದಾನೆ. ನೀನು ಬಂದಾಗ್ಲಿಂದಾನು ಒಂಥರ ಬೇಜಾರಲ್ಲಿ ಇದ್ದಲ್ಲ, ಅವಾಗ್ಲೇನೇನೋ ನನಗೆ ಯಾಕೆ ಅನುಮಾನ. ಕೇಳೋಣ ಅನ್ಕೊಂಡು ನಾನು ಸುಮ್ಕಾಗಿದ್ದೆ ನೋಡು. ಏನಾಯ್ತಮ್ಮ ಮಗಳೇ? ಏನಾಯ್ತು ಹೇಳು, ಬಾಯ್ ಬಿಡು. ನಿನಗೆ ಬೇಜಾರು ಮಾಡಿಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿನಗೆ ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ, ನಿನಗೂ ಗೊತ್ತಿದ್ದಾನೆ. ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ನೋವಾಗಕ್ಕೆ ನಾನು ಬಿಡಲ್ಲ. ಏನಾಯ್ತಮ್ಮ, ಏನಾಯ್ತು? ಏ ಪಾಪ, ಕೇಳ ನಿಮ್ಮ ಅಕ್ಕಂಗೆ ಏನಾಯ್ತಂತ. ಅಪ್ಪ ಒಂದು ಮಾತು, ಅಕ್ಕ ಬಾವ ಜಗಳ ಮಾಡ್ಕೊಳ್ತಾರೆ, ಸಮಾಧಾನ ಆಗ್ತಾರೆ. ಒಂದೆರಡು ದಿವಸ ಅಕ್ಕಂಗೆ ಕೋಪ ಆಯ್ತು, ಹಿಂಗೆ ಆಡ್ತಾರೆ. ಆಮೇಲಿಂದ ಅವರು ಸಮಾಧಾನ ಆಗ್ತಾರೆ, ಆಯ್ತಾ? ನೀನು ಮಧ್ಯದಲ್ಲಿ ಏನು ಮಾತಾಡಬೇಡ ಕಣಪ್ಪ, ಸುಮ್ಕಿರು ನೀನು. ಅಕ್ಕ ಬಾವನ ಮಧ್ಯದಲ್ಲಿ ನೀನು ಯಾಕೆ ಮಾತಾಡಕ್ಕೆ ಹೋಗ್ತೀಯ? ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ. ಯಾರು ತಾನೇ ಜಗಳ ಮಾಡಲ್ಲ ಹೇಳು? ಗಂಡ ಹೆಂಡತಿ ಅಂದಮೇಲೆ ಸಂಸಾರದಲ್ಲಿ 1000 ಮಾತು ಬರ್ತವೆ, 1000 ಮಾತು ಹೋಗ್ತವೆ. ಅದಕ್ಕೆ ನಾವೀಗ ಮಾತಾಡಕ್ಕೆ ಹೋದ್ರೆ ಅಪ್ಪ, ಅಕ್ಕ ಇನ್ನೊಂದು ದೊಡ್ಡದು ಮಾಡ್ಕೊಂಡು ಹೋಗುತ್ತೆ. ಸುಮ್ಮನೆ ಅವರವರಲ್ಲೇನೇ ಜಗಳ ಹಾಕ್ದಂಗೆ ಆಗುತ್ತೆ. ನೀನೇನು ಮಾತಾಡಬೇಡ ಕಣಪ್ಪ. ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು 1-2 ದಿವಸ ಉಳಿಸ್ಕೊಂಡು ಕಳಿಸ್ಕೊಡೋಣ, ಸುಮ್ಕಿರು. ನೀನೇನು ಮಾತಾಡಕ್ಕೆ ಹೋಗ್ಬೇಡ, ಮಧ್ಯದಲ್ಲಿ ಏನೇನು ಮಾತಾಡಬೇಡಪ್ಪ. ಇವನು ನೋಡಿ, ಇವನು ಹೆಂಗ್ ಮಾತಾಡ್ತಾನಂತ. ಅಲ್ಲ ಕಣ್ಣ ಪಾಪ, ನಿಮ್ಮ ಅಕ್ಕಂಗೆ ಅಷ್ಟೊಂದೆಲ್ಲ ನಿಮ್ ಭಾವ ಬೇಜಾರ್ ಮಾಡಿಸ್ ಕಳ್ಸಿದ್ರು ಕೂಡ ನೀನು ಮಧ್ಯದಲ್ಲಿ ಏನು ಮಾತಾಡ್ಬೇಡಪ್ಪ ಅಂತ ಹೇಳ್ತಿದ್ಯಾ? ನೋಡು ಯಾವ ರೀತಿ ಮಾತಾಡ್ತೀರಂತ. ನನ್ ಮೇಲೆ ಒಂದ್ ಈಟು ಪ್ರೀತಿ ಅನ್ನೋದು ಇಲ್ಲ ಕಣಿ. ಹೇಳು, ನಿಮ್ಗೆ ಅಷ್ಟೊಂದೆಲ್ಲ ಪ್ರೀತಿ ಇದ್ದಿದೆ, ನಮ್ಮ ಅಕ್ಕ ಬೇಜಾರ್ ಮಾಡ್ಕೊಂಡ್ ಬಂದಿದಾರಲ್ಲ ಅಂತ ನಿಮ್ ಭಾವನ್ ಬೈತಿದ್ದೆ. ಏನಕ್ ನಮ್ಮ ಅಕ್ಕಂಗ್ ಬೇಜಾರ್ ಮಾಡ್ಸಿರುವ? ಯಾವ್ದೇ ಕಾರಣಕ್ಕೂ ನಮ್ಮ ಅಕ್ಕ ಬೇಜಾರ್ ಆಗಲ್ವಲ್ಲ, ಯಾಕೆ ಬೇಜಾರ್ ಮಾಡ್ಸಿರೋ ಅವರು ಅಂತ ಕೋಪ ಮಾಡ್ಕೊಳ್ತಿದ್ದೆ. ನಿಮ್ ಭಾವನ್ ಬೈತಿದ್ದೆ. ನೀನ್ ನೋಡು ನಿಮ್ ಭಾವನ್ ಕಡೆ ನೀ ಹೆಂಗ್ ಮಾತಾಡ್ತಿದ್ಯ ಅಂತ. ನಿಮ್ ಭಾವ ಅಂದ್ರೆ ಮೊದ್ಲಿಂದ ನನ್ಗೆ ಇಷ್ಟ ಅಲ್ವೇನಪ್ಪ, ಯಾವತ್ತು ಬಿಟ್ಕೊಡಲ್ಲ ನೀನು. ಹಂಗಾಗಿ ಹಿಂಗ್ ಹೇಳ್ತಿದ್ಯ ಅಲ್ವಾ? ನಿನಗೆ ಅಕ್ಕಕ್ಕಿಂತ ಭಾವನೆ ಮುಖ್ಯ. ನಾನು ಕಣೋ ನಿನಗೆ ಮೊದ್ಲು ನೀನ್ ಅಕ್ಕನೇ ಕಣೋ. ನಾನು ಕಣೋ ಮುದ್ದಾಗಿ ನಿನ್ಗೆ ಪ್ರೀತಿ ಮಾಡಿದ್ದು, ಸಾಕಿದ್ದು ಚಿಕ್ಕವನಿದ್ದಾಗ. ಇವಾಗ ಇವನು ಭಾವನ್ ಕಡೆ ಮಾತಾಡ್ತಾರತ್ತೆ, ಭಾವನ್ ಕಡೆ. ಅಷ್ಟು ಸಾಲದು ಅಂತ ಅಪ್ಪನ ಮುಂದೆ ಬೇರೆ ಹೋಗ್ಬಿಟ್ಟು ಏನೋ ಮಾತಾಡಬೇಡ ಸುಮ್ಕಿರಪ್ಪ ಅಂತ ಬೇರೆ ಹೇಳ್ತೀಯ ದೊಡ್ಡದಾಗಿ. ಅಕ್ಕ ಚೇಚೆ ಹಂಗೇನಿಲ್ಲಕ್ಕ, ಈ ರೀತಿ ಎಲ್ಲ ತಿಳ್ಕೊಬೇಡ ಅಕ್ಕ. ನಿನ್ ಮೇಲೂ ಪ್ರೀತಿ ಐತೆ, ಭಾವನ ಮೇಲೂ ಪ್ರೀತಿ ಐತೆ ಅಕ್ಕ ನನಗೆ. ನೀವಿಬ್ರು ಒಂಥರ ನನಗೆ ನೀನೆಷ್ಟೋದು ಅಷ್ಟೇ ಭಾವನು ಕಣಕ. ಅಲ್ಲ ಕಣಕ, ಈಗ ಏನಾಯ್ತಂತ ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ ನೀನು? ಭಾವನವ್ರು ಏನು ಬೇಜಾರು ಮಾಡ್ಸಿರು ನಿನಗೆ? ಏನಾಯ್ತು ಹೇಳಕ್ಕ? ನೀನು ಇಂಥದ್ದು ಆಗೈತೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೋದು. ಅದನ್ನ ಬಿಟ್ಬಿಟ್ಟು ಸುಮ್ಕೆ ನೀನು ಕೋಪ ಮಾಡ್ಕೊಂಡ್ರೆ ಆಗುತ್ತೇನಕ್ಕ? ಅಕ್ಕವು ಅಲ್ಲೇ ನಿಮಗೆ ಮಕ್ಕಳು ಇದ್ದು, ಅಲ್ಲೇ ಮಕ್ಳದು ಮದುವೆ ಆಗೈತೆ ಕಣಕ, ಮೊಮ್ಮಕ್ಕಳು ಬರ್ತಿದ್ದಾರೆ. ಇವಾಗ್ಲೂ ಕೂಡ ನೀನು ಹಿಂಗೆ ಕೋಪ ಮಾಡ್ಕೊಂಡು ಹಿಂಗೆ ಇದ್ರೆ ಆಗುತ್ತೇನಕ್ಕ? ಹೇಳಕ್ಕ. ಅವ್ರು ಇವರು ಆಡ್ಕೊಳ್ತಾರೆ ಕಣಕ, ನಗಾಡ್ತಾರೆ ಕಣಕ. ನಾನು ಯಾವ ರೀತಿ ನಿನ್ಗೆ ಅರ್ಥ ಮಾಡಿಸ್ಲಿ ಹೇಳು? ಕೋಪ ಇದ್ರೆ 1-2 ದಿವಸ ಬಾ, ಬೇಜಾರು ಮಾಡ್ಕೊಂಡಿದ್ರು ಕೂಡ ಸಮಾಧಾನ ಮಾಡ್ಕ, ಆಮೇಲೆ ಹೋಗ್ಬೇಕು ಕಣಕ. ಅದನ್ನ ಬಿಟ್ಬಿಟ್ಟು ನೀನು ಸುಮ್ಮನೆ ಜಗಳ ಮಾಡ್ಕೊಂಡಿದ್ರೆ ಅದನ್ನೇ ದೊಡ್ಡದು ಮಾಡ್ತಾ ಹೋದ್ರೆ ಆಗುತ್ತೇನಕ್ಕ? ಏನಾಯ್ತು ಇವಾಗ ಹೇಳು? ನಾನು ಭಾವನ ಹತ್ರ ಬಂದ್ಬಿಟ್ಟು ಸಮಾಧಾನ ಮಾಡ್ತೀನಿ ಇಬ್ರಿಗೂ. ಅದೇನು ಭಾವನ ಬುದ್ಧಿ ಹೇಳ್ತೀನಿ ನಾನು. ಲೇ ಪಾಪ ತಡಿಯಲ್ಲ, ನಿಮ್ಮ ಅಕ್ಕ ಯಾಕೆ ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದಾರೆ? ಏನು ವಿಚಾರ, ಏನು ಎತ್ತ ಅಂತ ನಾನು ಕೇಳಬೇಕು. ತಡಿ ಒಂದು ರೀಟು, ನಾನು ಮಾತಾಡ್ತೀನಿ. ಮಗಳೇ ಬಾರಮ್ಮ ಇಲ್ಲಿ. ಸುಶೀಲಮ್ಮ ಬಾಯಿಲಿ ಮುಂದೆ. ಏನಾಯ್ತಮ್ಮ? ಏನಕ್ಕೆ ಬೇಜಾರು ಮಾಡ್ಕೊಂಡಮ್ಮ? ಅಳಿಯಂದ್ರು ಏನಾದರೂ ಬೈದ್ರೇನಮ್ಮ ನಿನಗೆ? ನಿನ್ನ ಜೊತೆ ಜಗಳ ಆಡಿರೇನಮ್ಮ? ಏನಾಯ್ತಂತ ಹೇಳಮ್ಮ, ಏನೇನು ನಡೀತು ಅಂತ. ನಾನಿದ್ದೀನಿ ಕಣಮ್ಮ, ನಿನ್ನ ಕಷ್ಟ ಸುಖ ಕೇಳೋ ನಾನು ನಿಮ್ಮಪ್ಪ, ಆಯ್ತಾ? ನೀನು ಪ್ರತಿಯೊಂದು ಕಷ್ಟ ಸುಖಕ್ಕೂ ನಾನು ಆಗ್ಯವನು, ಆಯ್ತಾ? ನೀನು ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ಹೆದರ್ಕೋಬೇಡ. ಏನಾಯ್ತಂತ ಹೇಳು. ಏನಂತ ಹೇಳನಪ್ಪ? ನಾನು ಯಾವ ರೀತಿ ಹೇಳನ? ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ? ಅಲ್ಲ ಕಣಪ್ಪ, ಅಲ್ಲ ಈಗ ಅವನ ಮಗ ಇದಾನಲ್ಲ, ದೊಡ್ಡ ಮಗ ಗಜೇಂದ್ರ, ಅವನದು ಮದುವೆ ಮಾಡ್ತಿದ್ದಾರೆ ಕಣಪ್ಪ. ಆಯ್ತು, ಮದುವೆ ಮಾಡ್ಲಿ, ನನಗೇನಾಗ್ಬೇಕಾಯ್ತೆ? ನಾನು ಸುಮ್ಕಾಗಿದ್ದೆ ಕಣಪ್ಪ, ನನ್ನ ಪಾಡಿಗೆ ನಾನು. ಅವ್ರ ಮನೇಲಿ ಅವ್ರು ತೋಟದ ಮನೆ ಕೊಟ್ಟಿದಾರಲ್ಲಪ್ಪ, ತೋಟದ ಮನೇಲಿ ಮದುವೆ ಮಾಡ್ಕೋಬೇಕು ತಾನೆ ಇವರು. ಮನೆ ನೋಡೋದಕ್ಕೂ
ಆ ಹುಡುಗಿ ಕಡೆಯವ್ರು ಬಂದಾಗ ನಮ್ಮ ಹೊಸ ಮನೆ ಇದೆಯಲ್ಲ ಆ ದೊಡ್ಡ ಮನೆ ಅದನ್ನೇ ತೋರಿಸಿರು. ಅವತ್ತೇ ಮಾತಾಡೋಣ ಅನ್ಕೊಂಡೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಇನ್ನೇನು ಮದುವೆ ಏನು ಮಾಡಲ್ವಲ್ಲ, ಮದುವೆ ಅವ್ರ ಮನೇಲಿ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ಳಿ ಬಿಡು ಅಂತ ನಾನು ಸುಮ್ಕಾಗಿದ್ದೆ ಕಣಪ್ಪ. ತಿರ್ಗಾ ಇವಾಗ ಮದುವೆನೂ ಕೂಡ ಅದೇ ಮನೇಲಿ ಮಾಡ್ತಾರಂತೆ, ದೊಡ್ಡ ಮನೇಲಿ. ನಾನಿರೋ ಮನೇಲೇನೆ ಯಾಕಪ್ಪ ಮಾಡ್ಬೇಕು? ನನಗೆ ಬೇಜಾರಾಗಲ್ವೇನಪ್ಪ? ಧೂಳು ತೆಗಿಬೇಕಂತೆ, ಪೇಂಟ್ ಹೊಡಿಬೇಕಂತೆ, ನೆಂಟರುಗಳೆಲ್ಲ ಅಲ್ಲೇ ಬರ್ತಾರಂತೆ, ಎಲ್ಲ ಅಲ್ಲೇ ಇದ್ ಮಾಡ್ತಾರಂತೆ. ನಾನು ಹೇಳ್ದೆ ನಿನ್ಗೆ ಬೇರೆ ಮನೆ ಕೊಟ್ಟಿದ್ಯಾ ತಾನೆ, ಆ ಮನೇಲಿ ಅವ್ರಿಗೆ ಏನ್ ಕೊಟ್ಟಿದ್ಯೋ ಆ ಮನೇಲಿ ನೀನ್ ಮದುವೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಪದೇ ಪದೇ ಯಾಕೆ ಈ ಮನೇಲಿ ಮದುವೆ ಮಾಡ್ತೀಯ ನೀನು? ಈ ಮನೆಗೆ ಯಾಕೆ ಕರ್ಕೊಂಡ್ ಬರ್ತೀಯ ನೀನು? ನಾನೇನಾರು ಹಂಗೆ ಮಾತಾಡ್ಸಕ್ ಬರ್ತೀನ? ಯಾರ ತಂಟೆಗೂ ಹೋಗಲ್ಲ ತಾನೆ, ನನ್ನ ತಂಟೆಗೂ ಯಾರು ಬರಬಾರ್ದು. ನಿಮ್ಗೆ ಇಷ್ಟ ಬಂದಂಗೆ ನೀವ್ ಇರ್ರಿ, ನನ್ಗೇನ್ ಬೇಡ ಏನಿಲ್ಲ, ಆದ್ರೆ ನನ್ಗೇನ್ ಬೇಜಾರೇನಿಲ್ಲ. ಆದ್ರೆ ನನ್ನ ಮನೆ ಹತ್ರ ಯಾರು ಬರಂಗಿಲ್ಲ ಅಂತಾನೆ ಹೇಳ್ದೆ ಕಣಪ್ಪ. ಅಷ್ಟಕ್ಕೇನೆ ನೀನ್ ಯಾರು ನನಗೆ ಕೇಳೋದಕ್ಕೆ? ಇದು ನನ್ನ ಮನೆ, ನನಗೆ ಇಷ್ಟ ಬಂದಂಗೆ ನನ್ನ ಮಗಂಗೆ ನಾನು ಮದುವೆ ಮಾಡ್ತೀನಿ, ನೀನ್ ಜಾಸ್ತಿ ಮಾತಾಡಂಗಿಲ್ಲ, ಹೆಂಗಿರ್ಬೇಕು ಹಂಗಿರ್ಬೇಕು ನೀನು. ಅದು ಇದು ಮಾತಾಡಿದ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ ನೋಡುವ ಅಂತ ಎಲ್ಲ ಬೈದ್ಬಿಟ್ಟು ನನ್ನ ಜೊತೆ ಜಗಳ ಮಾಡಿರು ಕಣಪ್ಪ. ನನ್ಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಕಣಪ್ಪ. ಅದಕ್ಕೆ ಅತ್ಲಾಗಿ ಮಗ ಅಳಿಯ ಬೇರೆ ಇದಾರೆ, ಆ ದಿಲೀಪ ಶಶಿ ಮುಂದೆ ಎಲ್ಲಾರ ಮುಂದೆನೂ ಕೂಡ ಈ ರೀತಿ ಎಲ್ಲ ಹೇಳ್ಬಿಟ್ರು. ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ಲಿಲ್ಲ ಕಣಪ್ಪ, ಒಂಥರ ಅವಮಾನ ಆಗಂಗ ಆಗೋಯ್ತು. ಇತ್ತೀಚೆಗೆ ನಿಮ್ಮ ಅಳಿಯ ಇದಾರಲ್ಲ ಬಹಳ ಕಲ್ತ್ಕೊಂಡ್ಬಿಟ್ಟಿದಾರೆ ಕಣಪ್ಪ, ಹೇಳಿದ ಮಾತು ಕೇಳಲ್ಲ ಏನಿಲ್ಲ, ಹೆಂಗ್ ಬೇಕಂಗೆ ಮಾತಾಡ್ತಾರೆ. ಅದಕ್ಕೆ ನನಗೆ ತಡೆಯಕ್ ಆಗ್ಲಿಲ್ಲ ಕಣಪ್ಪ. ಅದಕ್ಕೆ ಮಾರನೇ ದಿವಸ ಅತ್ಲಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟೆ ಕಣಪ್ಪ ಅತ್ಲಾಗಿ. ಅಕ್ಕ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ, ಅದ್ರಲ್ಲಿ ಏನು ತಪ್ಪೈತೆ? ಅವನು ಗಜೇಂದ್ರನು ನಿನ್ನ ಮಗ ಇದ್ದಂಗೆ ಅಲ್ವೇನಕ್ಕ, ಇನ್ನೇನು ಅವನೇನು ಬೇರೆಯವನೇನಕ್ಕ? ಬಿಡತ್ಲಾಗಿ ಈಗ ದಿಲೀಪನ್ ಹೆಂಗೆ, ದಿಲೀಪಂದು ಮದುವೆ ಚೆನ್ನಾಗಿ ಮಾಡಲಿಲ್ಲ, ದಿಲೀಪನು ಬೇರೆ ಕಡೆ ಮದುವೆ ಆಗಿ ಬಂದ್ಬಿಟ್ಟ. ಅಟ್ಲೀಸ್ಟ್ ಬಾಬಾ ಅವರು ಹಿರಿ ಮಗ ಅಲ್ವಾ, ಮಾಡ್ಬೇಕಂತ ಏನೋ ಮದುವೆ ಮಾಡ್ಬೇಕಂತ ಆಸೆಯಿಂದ ಏನೋ ಅತ್ಲಾಗಿ ಮನೆ ಎಲ್ಲ ತೋರಿಸಿದ್ದಾರೆ, ದೊಡ್ಡ ಮನೆ ಅಂತ. ಅದ್ರಲ್ಲಿ ತಪ್ಪೇನೈತೆ ಅಕ್ಕ? ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನೈತೆ ಅಕ್ಕ? ನೀನು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನಕ್ಕ? ನೀನೇ ಮುಂದೆ ನಿನ್ಕೊಂಡ್ಬಿಟ್ಟು ಮದುವೆ ಮಾಡಬೇಕು ಅಲ್ಲ ಕಣಕ್ಕ. ನಿನಗೆ ಯಾವುದಕ್ಕೂ ಕರೀಲಿಲ್ವಾ? ಹಂಗಾರೆ ಕರೆದ್ರು ತಾನೆ, ನೀನು ಹೋಗ್ಬೇಕಿತ್ತು, ಯಾಕೆ ಹೋಗ್ಲಿಲ್ಲ? ಯಾವ ಕಾರ್ಯಕ್ಕೂ ಹೋಗ್ಲಿಲ್ವಾ ನೀನು? ಯಾಕೆ ಹೋಗ್ತಾ ಇಲ್ಲ ನೀನು? ಹೋಗ್ಬೇಕು ತಾನೆ. ನೀನು ಎಲ್ಲರಲ್ಲೂ ಒಬ್ಬರಾಗ್ಬಿಟ್ಟು ಖುಷಿ ಖುಷಿಯಾಗಿ ಮುಂದೆ ನಿಂತ್ಕೊಂಡು ಮಾತಾಡಿಸ್ಬೇಕು, ಎಲ್ಲಾರ್ಗು ಕೂಡ ನೋಡ್ಕೋಬೇಕು. ಮನೆ ಸೊಸೆ ಅಲ್ವೇನಕ್ಕ ನೀನು? ಅದನ್ನು ಬಿಟ್ಬಿಟ್ಟು ನೀನು ಹಂಗಂದ್ರು ಹಿಂಗಂದ್ರು ಮದುವೆ ಮನೇಲಿ ಮಾಡ್ತಾರಂತ ಕೋಪ ಮಾಡ್ಕೊಂಡ್ರೆ ಆಗುತ್ತೇನಕ್ಕ? ಮನೇಲಿ ಶುಭ ಕಾರ್ಯ ನಡೆದ್ರೆ ಇನ್ನೂ ಒಳ್ಳೇದೇ ಅಲ್ವೇನಕ್ಕ? ನೀನು ವಯಸ್ಸಲ್ಲಿ ಚಿಕ್ಕವನಕ್ಕ, ಆದ್ರೂ ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಮನೇಲಿ ಶುಭ ಕಾರ್ಯ ನಡೆಯಷ್ಟು ಮನೇಲೆಲ್ಲ ಗಲಾಟೆ ಗಲಿಬಿಲಿ ಆಗ್ತಿರುತ್ತೆ. ಮದುವೆ ಮನೆ ಅಂದ್ರೆ ನೋಡೋದಕ್ಕೆ ಒಂಥರ ಚಂದ ಅಲ್ವೇನಕ್ಕ? ಲೇ ಪಾಪ, ಮೊದ್ಲೇ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಂಡು ಅಲ್ಲಿ ನಿಂತಿದ್ದಾಳೆ, ನೀನು ಅದು ಇದು ಬೇರೆ ಮಾತಾಡ್ತೀಯಲ್ಲ ನೀನು. ಏನು ಮಗಳೇ, ಅಳಿಯಂದ್ರು ಈ ರೀತಿ ಎಲ್ಲ ಹೇಳಿರ? ಅಲ್ಲ, ಯಾರಿಗೆ ಕೇಳ್ಬಿಟ್ಟು ಆ ಮನೇಲಿ ಮದುವೆ ಮಾಡ್ತಾರಂತ ಇವ್ರು ಅಳಿಯಂದ್ರು? ಇವ್ರಿಗೆ ಬುದ್ಧಿ ಬೇಡವಾ ಇವರಿಗೆ? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ? ಅಷ್ಟೇ ತಾನೇ. ಈಗ ಬಿಡು, ನಾನು ಮಾತಾಡ್ತೀನಿ, ಸುಮ್ಕಿರು ಅಳಿಯಂದ್ರ ಹತ್ರ. ಆ ಮನೇಲಿ ಮದುವೆ ಮಾಡಬೇಡ್ರಿ ಅಳಿಯಂದ್ರೆ ಅಂತಾನೆ ಹೇಳ್ತೀನಿ. ಅವ್ರಿಗೆ ತೋಟದ ಮನೆ ಕೊಟ್ಟಿದ್ದಾರೆ ಅಂದಮೇಲೆ ಆ ತೋಟದ ಮನೇಲಿ ಮದುವೆ ಮಾಡ್ಕೊಳ್ಳಿ, ಬೇಡ ಅಂತ ಏನಿಲ್ಲ. ನನ್ನ ಮಗಳು ವಾಸ ಇರುವಂಥ ಜಾಗದಲ್ಲಿ, ನನ್ನ ಮಗಳು ಇರುವಂಥ ಮನೇಲಿ ಅದು ಯಾಕೆ ಅವ್ರು ಮದುವೆ ಮಾಡಬೇಕು? ನನ್ನ ಮಗಳು ಹೇಳಾದ್ಮೇಲೂ ಕೂಡ ಈ ರೀತಿ ಎಲ್ಲ ಮಾಡಿದ್ರೆ ಬೇಜಾರಾಗಲ್ವಾ ಆ ಹುಡುಗಿಗೆ? ಸರಿ, ನಾನು ಮಾತಾಡ್ತೀನಿ, ಅಷ್ಟೇ ತಾನೇ. ನಾನು ಏನೋ ದೊಡ್ಡದಾಗೇನೋ ಆಗ್ಬಿಟ್ಟೈತೆ ಅಂದ್ಕೊಂಡ್ಬಿಟ್ಟಿದ್ದೆ ಮಗಳೇ. ಬಿಡು ಬಿಡು, ಸಾಕು, ಹೋಗ್ಲಿ ಬಿಡು. ನಾನು ಮಾತಾಡ್ತೀನಿ ಬಿಡು, ನೀನು ಏನು ಯೋಚನೆ ಮಾಡಬೇಡ, ಏನು ಚಿಂತೆ ಮಾಡಬೇಡ, ಸಾಕು, ಬಿಟ್ಬಿಡು. ಈಗ ಅದೇ ಮಾತಾಡಬೇಡ ನೀನು, ಅದೇ ಯೋಚನೆ ಮಾಡ್ಕೊಂಡು ಇರಬೇಡ ಮಗಳೇ. ನನಗೆ ನೋಡೋಕ್ಕಾಗಲ್ಲ, ಇಷ್ಟೇ ತಾನೇ ವಿಚಾರ. ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ಒಳ್ಳೆ ಮಾತಲ್ಲೇ ಹೇಳ್ತೀನಿ. ನೋಡಿ ಅಳಿ ಅಂದರೆ, ನನ್ನ ಮಗಳು ಇರೋ ಮನೇಲಿ ನೀವು ಯಾವುದೇ ಕಾರಣಕ್ಕೂ ನಿನ್ನ ಮಗನ ಮದುವೆ ಮಾಡೋಂಗಿಲ್ಲ ಅಷ್ಟೇ. ನೀವೆಲ್ಲಾದ್ರೂ ಬೇರೆ ಕಡೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನನ್ನ ಮಗಳಿಗೆ ಇಷ್ಟ ಆಗದಲ್ಲಿರೋದು ನೀನು ಮಾಡೋಂಗಿಲ್ಲ ಅಂತಲೇ ಹೇಳ್ತೀನಿ. ಸುಮ್ಮನಿರು. ನಾನು ಇಲ್ವಾ ನಿನ್ನ ಜೊತೆ? ಯಾಕೆ ಯೋಚನೆ ಮಾಡ್ತಿದ್ಯಾ? ಇಷ್ಟಕ್ಕೇನೆ ಕೋಪ ಮಾಡ್ಕೊಳದ? ಎಷ್ಟೇ ಆದರೂ ನನ್ನ ಮುದ್ದಿನ ಮಗಳಲ್ವಾ ನೀನು, ಹಂಗಾಗಿ ಕೋಪ ಮಾಡ್ಕೊಂಡಿದ್ಯಾ? ಬಿಡುವ, ಬಿಡು, ನಾನು ಮಾತಾಡ್ತೀನಿ ಬಿಡು.